ಸ್ನೇಹಿತರೆ, ಇದು ನೋಡಿ, ಇದು ಬಿಳೆ ಬೆಂಡೆ ಅಥವಾ ಊರು ಬೆಂಡೆ ಅನ್ನುವ ಈ ಗಿಡವನ್ನು ಪಡಾರ್ನಲ್ಲಿ ಬೆಳೆದಿದ್ದು. ಇದರ ಮೊಗ್ಗು ನೋಡಿ ಈ ರೀತಿಯಾಗಿರುತ್ತೆ. ಹೂವು, ಮೊಗ್ಗು, ಕಾಯಿ. ಇದು ಬಲಿತ ಕಾಯಿ. ಈ ಕಾಯಿಯಿಂದ ಅನೇಕ ಅಡುಗೆಗಳನ್ನು ಮಾಡಿದ್ದನ್ನು ತೋರಿಸಿದ್ದೆ. ಈ ಬೆಂಡೆಗೆ ಕಾಯಿಯನ್ನು ಕೊರೆದ ನಂತರ ಉಳಿಯುವ ಈ ತೊಟ್ಟಿನಿಂದ ರುಚಿಯಾದ ಅಡುಗೆಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ನೋಡಿ, ಬೆಂಡೆ ಗಿಡ ಈ ರೀತಿಯಾಗಿರುತ್ತೆ. ಇದೆ ನೋಡಿ, ಇದು ಸರಿಯಾಗಿ ಬಲಿತಿರುವಂಥ, ನಾವು ಬೆಳೆದಿರೋದು ಅಂತೀವಿ, ಬೆಳೆದಿರುವಂತಹ ಬೆಂಡೆ ಇದು. ಮನೆಯಂಗಳದಲ್ಲಿ ನೆಟ್ಟ ಈ ಬೆಂಡೆ ಗಿಡದಲ್ಲಿ ದಿನವೂ ಬೆಂಡೆಕಾಯಿಯನ್ನು ಕೊಯ್ಯಬಹುದು. ನೋಡಿ, ಇದು ಒಂದು ದಿನ ಕೊಯ್ದಿದ್ದಾದರೆ ಮರುದಿನ ಇವಿಷ್ಟು ಬೆಂಡೆಕಾಯಿಗಳು ಸಿಕ್ಕಿವೆ. ಊರ ಬೆಂಡೆಯನ್ನು ಉಪಯೋಗಿಸಿ ಹಲವಾರು ವಿಧದ ಅಡುಗೆಗಳನ್ನು ಮಾಡಬಹುದು. ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದೀನಿ. ಯಾವುದೇ ಬೆಂಡೆಕಾಯಿಯನ್ನು ಅಡುಗೆಯಲ್ಲಿ ಉಪಯೋಗಿಸುವಾಗ ತೊಟ್ಟನ್ನು ಕತ್ತರಿಸಿ ಎಸೆಯುವ ಬದಲು ಅದರಿಂದ ರುಚಿಕರವಾದ ಕುರುಕುರು ಫ್ರೈಯನ್ನು ಮಾಡುವುದು ಹೇಗೆ ಅಂತ ಅನುಪಾವಂಜೆಯವರು ಹಂಚಿಕೊಂಡಿದ್ದನ್ನು ನೋಡಿ ನಾವು ಸಹ ಈ ತೊಟ್ಟು ಮತ್ತು ಬಲಿತ ಬೆಂಡೆಕಾಯಿಯನ್ನು ಉಪಯೋಗಿಸಿ ಸವಿಯಾಗಿ ತಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ತರಕಾರಿಯ ಕೆಲವೊಂದು ಭಾಗಗಳನ್ನು ಸಿಪ್ಪೆ, ತೊಟ್ಟು ಇತ್ಯಾದಿಗಳನ್ನು ಎಸೆಯುವ ಬದಲು ಅವನ್ನು ಆರೋಗ್ಯಕರವಾಗಿ ನಮ್ಮ ಊಟದಲ್ಲಿ ಉಪಯೋಗಿಸುವ ಬಗೆಯು ಅಜ್ಜಿಯ ಕಾಲದಿಂದಲೂ ಇತ್ತು. ಈ ಬೆಂಡೆಕಾಯಿ ತೊಟ್ಟು ಮತ್ತು ಬಲಿತ ಕಾಯಿಗಳನ್ನು ಕತ್ತರಿಸಿಟ್ಟುಕೊಂಡು ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೀವಿ. ನಮ್ಮ ಅಡುಗೆಗಳಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸೋದು. ಇಲ್ಲವಾದಲ್ಲಿ ನೀವು ಬೇರೆ ಅಡುಗೆ ಎಣ್ಣೆಯನ್ನು ಉಪಯೋಗಿಸಿಕೊಳ್ಳಬಹುದು. ತೆಂಗಿನ ಎಣ್ಣೆಯು ಬಿಸಿಯಾದ ನಂತರ ಅದಕ್ಕೆ ಪರಿಮಳಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಂಡು ಕೆಂಪಗಾದ ನಂತರ ಈ ಕತ್ತರಿಸಿಟ್ಟುಕೊಂಡ ಭಾಗಗಳನ್ನು ಹಾಕಿ ಒಮ್ಮೆ ಸೌಟಿನಿಂದ ಕೈಯಾಡಿಸಿಕೊಳ್ಳಿ. ಎಣ್ಣೆಯು ಸ್ವಲ್ಪ ಜಾಸ್ತಿ ಇದ್ದರೆ ಇದು ಗರಿಗರಿಯಾಗಿ ಬರುತ್ತದೆ. ನಾವು ತುಂಬ ಎಣ್ಣೆಯನ್ನು ಹಾಕದೇ ಇರೋದರಿಂದ ಅಷ್ಟೊಂದು ಗರಿಗರಿಯಾಗಿ ಬಂದಿಲ್ಲವಾದರೂ ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು. ಅದರಲ್ಲೂ ಈ ಊರ ಬೆಂಡೆಕಾಯಿಯ ರುಚಿಯನ್ನು ಸವಿದವರೇ ಬಲ್ಲರು. ಇದಂತೂ ಮನೆಯಲ್ಲೇ ಬೆಳೆದ ಆರೋಗ್ಯಕರವಾದ ಬೆಂಡೆಕಾಯಿಯಾಗಿತ್ತು. ಒಮ್ಮೆ ಎಣ್ಣೆಯಲ್ಲಿ ಕೈಯಾಡಿಸಿದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನಕಾಯಿಯ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರವಾಗುವಂತೆ ಮಾಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿಕೊಂಡು ಇವೆಲ್ಲವನ್ನು ಮಿಶ್ರ ಮಾಡಿ ಒಂದು ಬಟ್ಟಲನ್ನು ಮುಚ್ಚಿಟ್ಟರೆ ಒಳಗಿಂದೊಳಗೆ ನೀರನ್ನು ಬಿಟ್ಟುಕೊಂಡು ಚೆನ್ನಾಗಿ ಬೆಂದು ಬರುತ್ತದೆ. ಗರಿಗರಿಯಾಗಿ ಬೇಕೆಂದರೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಶಾಲೋ ಫ್ರೈ ಥರ ಮಾಡಬಹುದು. ನಾವಿಲ್ಲಿ ತುಂಬ ಎಣ್ಣೆಯನ್ನು ಉಪಯೋಗಿಸದೆ ಈ ರೀತಿಯಾಗಿ ಮಾಡಿದ್ದೀವಿ. ಘಮವಂತೂ ಅಲ್ಲೆಲ್ಲ ಹರಡಿಕೊಂಡಿರುತ್ತದೆ. ನೋಡಿ, ಒಂದು 5-10 ನಿಮಿಷಗಳಲ್ಲಿ ಈ ಬೆಂಡೆಕಾಯಿಯ ತೊಟ್ಟು ಮತ್ತು ಬಲಿತ ಭಾಗವು ಬೆಂದು ಬರುತ್ತದೆ. ಇವನ್ನು ಹಾಗೆಯೇ ಊಟದ ಜೊತೆಗೆ ನಂಜಿಕೊಳ್ಳಲು ತುಂಬ ರುಚಿಯಾಗಿರುತ್ತದೆ. ಬೇಕಿದ್ದರೆ ನಾವು ಸೌಟಿನಿಂದ ನೋಡಿದವಾಗ ಮೆತ್ತಗಾಗಿ ಬಂದದ್ದು ಗೊತ್ತಾಗುತ್ತದೆ. ಈ ಬೆಂಡೆಕಾಯಿಯಿಂದ ಯಾವುದೇ ಅಡುಗೆ ಮಾಡಿದರೂ ರುಚಿಯಾಗಿ ಬರುತ್ತದೆ. ಇದರ ಪರಿಮಳವು ವಿಶಿಷ್ಟವಾಗಿರುತ್ತದೆ. ಸ್ನೇಹಿತರೆ, ನಾನು ಪಡಾರಿಗೆ ಬಂದವಾಗ ಈ ಊರು ಬೆಂಡೆ ಇತ್ತು. ಈ ಊರು ಬೆಂಡೆಯಿಂದ ಇದರ ತೊಟ್ಟನ್ನು ಎಸೆಯದೆ ಅನುಪಾವಂಜಿಯವರು ಒಂದು ಹೊಸ ರೆಸಿಪಿಯನ್ನು ಹೇಳಿದರು. ಅದನ್ನು ಟ್ರೈ ಮಾಡಿದ್ದೆ. ಅದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಬೆಂಡೆಕಾಯಿ ತಿಂದು ತೊಟ್ಟನ್ನು ಎಸೆಯುವ ಬದಲು ಇದನ್ನು, ಈ ಹೊಸ ರೆಸಿಪಿಯನ್ನು ನೀವು ಒಮ್ಮೆ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ. ಹೇಗಿತ್ತು ನೋಡಿ, ರುಚಿ ನೋಡಿ. ಸ್ವಲ್ಪ ನಾರಿದೆ ಮತ್ತು ಇದು ಮನೆಯಲ್ಲೇ ಬೆಳೆದಂಥ ಬೆಂಡೆಕಾಯಿ. ಈ ಗಿಡ ಹೇಗಿದೆ ಅಂತ ತೋರಿಸ್ತೀನಿ. ಆರ್ಗ್ಯಾನಿಕ್ ಅಂದರೆ ಯಾವುದೇ ರಾಸಾಯನಿಕವನ್ನು ಬಳಸದೇ ಮಾಡಿರುವಂಥ ಬೆಂಡೆಕಾಯಿ. ಇದರ ರುಚಿಯನ್ನು ನೋಡಿ ಹೇಳಿ ಶಂಕರತೆ. ಸ್ವಲ್ಪ ನಾರಿದೆ, ಆದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿತ್ತು. ಬೆಂಡೆಕಾಯಿದೆ ಪರಿಮಳ ಇದೆ. ಇದಕ್ಕೆ ನಾವು ಮಸಾಲೆಯನ್ನು ಬೇರೆ ಯಾವುದೇ ರೀತಿ ಬೇಕಿದ್ರೂ ಹೇಳ್ಬೋದು. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.